ಕೃಷ್ಣರಾಜಪೇಟೆ ಪಟ್ಟಣದ ಸಮಗ್ರವಾದ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ನಾಗರಿಕರೆಲ್ಲರೂ ಕೈಜೋಡಿಸಿ ಸಹಕಾರ ನೀಡಿ ಶಾಸಕ ಎಚ್ಟಿ ಮಂಜು ಮನವಿ. ಅವರು ಪಟ್ಟಣದ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಭವನದಲ್ಲಿ ಪುರಸಭೆ ಆಡಳಿತಾಧಿಕಾರಿಗಳು, ಮುಖ್ಯಾಧಿಕಾರಿ ಹಾಗೂ ಕಚೇರಿಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರೊಂದಿಗೆ ಕುಂದುಕೊರತೆ ನಿವಾರಣಾ ಸಮಾಲೋಚನೆ ಸಭೆ ನಡೆಸಿ ಮಾತನಾಡಿದರು. ಕೃಷ್ಣರಾಜಪೇಟೆ ಪಟ್ಟಣದ 23 ವಾರ್ಡ್ಗಳಲ್ಲಿಯೂ ಜಲಜೀವನ್ ಮಿಷನ್ ಕಾರ್ಯಕ್ರಮದ ಮನೆ ಮನೆಗೆ ಗಂಗೆ ಯೋಜನೆಯ ಅಡಿಯಲ್ಲಿ ಹೊಸದಾಗಿ ಪೈಪ್ಲೈನ್ ಕಾಮಗಾರಿ ನಡೆಸುವುದರಿಂದ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿ ಕೆಲವು ಬಡಾವಣೆಗಳಲ್ಲಿ ಕುಡಿಯುವ ನೀರಿಗೆ ತೀವ್ರ ತೊಂದರೆಯಾಗಿರುವುದು ಕಂಡುಬಂದಿದೆ. ಪಟ್ಟಣದ ಜನತೆಗೆ ಶುದ್ಧವಾದ ಕುಡಿಯುವ ನೀರನ್ನು ಸರಬರಾಜು ಮಾಡುವುದು ಪುರಸಭೆಯ ಜವಾಬ್ದಾರಿ ಆಗಿರುವುದರಿಂದ ಮುಖ್ಯಾಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಪ್ರತಿದಿನವೂ ಜನರಿಗೆ ಶುದ್ಧವಾದ ಕುಡಿಯುವ ನೀರನ್ನು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಮಂಜು ಅವರು ಮುಖ್ಯಾಧಿಕಾರಿ ಅಶೋಕ್ ಅವರಿಗೆ ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನು ಪಟ್ಟಣದ 23 ವಾರ್ಡ್ಗಳಲ್ಲಿಯೂ ನಡೆಸುವುದರಿಂದ ಶ್ರೀಸಾಮಾನ್ಯರು ಓಡಾಡುವ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿವೆ. ಹಾಳಾಗಿರುವ ರಸ್ತೆಗಳನ್ನು ಸರಿಪಡಿಸಲು ಕುಡಿಯುವ ನೀರು ಸರಬರಾಜು ವಿಭಾಗದ ಅಧಿಕಾರಿಗಳು ತಕ್ಷಣ ಕ್ರಮ ವಹಿಸಬೇಕು. ಗುಂಡಿ ಬಿದ್ದಿರುವ ರಸ್ತೆಗಳನ್ನು ಸರಿಪಡಿಸಿ ಜನಸಾಮಾನ್ಯರು ಹಾಗೂ ವಾಹನಗಳು ಚೆನ್ನಾಗಿ ಓಡಾಡಲು ಅವಕಾಶ ಮಾಡಿಕೊಡಬೇಕು ಎಂದು ತಾಕೀತು ಮಾಡಿದ ಶಾಸಕರು, ಕೃಷ್ಣರಾಜಪೇಟೆ ಪಟ್ಟಣದ ಜನರಿಗೆ ಕಳೆದ 20 ವರ್ಷಗಳಿಂದ ನಿವೇಶನವೇ ವಿತರಿಸಿಲ್ಲ. ಪುರಸಭೆ ವ್ಯಾಪ್ತಿಯ ಹೊಸ ಒಳಲು ತಮ್ಮಣ್ಣಗೌಡ ನಗರ ಹಾಗೂ ಸಾದುಗೋನ ಹಳ್ಳಿಯ ಬಳಿ ಪುರಸಭೆ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯಲ್ಲಿ ನಿವೇಶನಗಳನ್ನು ವಿಂಗಡಿಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ವಿತರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಆಯಾ ವಾರ್ಡ್ಗಳಲ್ಲಿ ಜನಸಂಪರ್ಕ ಸಭೆ ನಡೆಸಿ ನಿವೇಶನ ರಹಿತರ ಪಟ್ಟಿಯನ್ನು ಸಿದ್ಧಪಡಿಸಲು ಮುಂದಾಗಬೇಕು. ಪಟ್ಟಣದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರುವಂತೆ ಅಧಿಕಾರಿಗಳು ಮೇಲುಸ್ತುವಾರಿ ನಡೆಸಿ ಕಳಪೆ ಕಾಮಗಾರಿ ನಡೆಯುವುದು ಕಂಡುಬಂದರೆ ಅಂತಹ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೆಆರ್ಪೇಟೆ ಪುರಸಭೆ ಆಡಳಿತಾಧಿಕಾರಿಯಾಗಿ ಅಧಿಕಾರ ಕೆಆರ್ ಶ್ರೀನಿವಾಸ್ ಮಾತನಾಡಿ, ಕೃಷ್ಣರಾಜಪೇಟೆ ಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣವಾಗಿ ರಸ್ತೆ ಬದಿಯ ವ್ಯಾಪಾರಿಗಳು ಅತಿಕ್ರಮಣ ಮಾಡಿ ತಳ್ಳುವ ಗಾಡಿಗಳನ್ನಿಟ್ಟುಕೊಂಡು ವ್ಯಾಪಾರ ವ್ಯವಹಾರ ನಡೆಸುತ್ತಿರುವುದರಿಂದ ಶ್ರೀಸಾಮಾನ್ಯರ ಓಡಾಟಕ್ಕೆ ಹಾಗೂ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ. ಪಟ್ಟಣದಲ್ಲಿ ಆಗಾಗ್ಗೆ ಅಪಘಾತಗಳು ಸಂಭವಿಸುತ್ತಿವೆ. ಆದ್ದರಿಂದ ಸದ್ಯದಲ್ಲಿಯೇ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ನಡೆಸಿ ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಿರುವ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಕೃಷ್ಣರಾಜಪೇಟೆ ಪಟ್ಟಣದ ನಾಗರಿಕರ ಹಿತರಕ್ಷಣೆ ವೇದಿಕೆ ಅಧ್ಯಕ್ಷ ಕೆಎಸ್ ಸುರೇಶ್ ಕುಮಾರ್ ಮಾತನಾಡಿ, ಪಟ್ಟಣದ ಜನತೆಯ ಹಲವು ಕುಂದುಕೊರತೆಗಳನ್ನು ಆಡಳಿತಾಧಿಕಾರಿ ಹಾಗೂ ಶಾಸಕರ ಗಮನಕ್ಕೆ ತಂದರು. ಶ್ರೀ ಚಾಮುಂಡೇಶ್ವರಿ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರತ್ನಮ್ಮ ಹಾಗೂ ಎಪಿಜೆ ಅಬ್ದುಲ್ ಕಲಾಂ ಹಣ್ಣಿನ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಸೈಯದ್ ರೋಷನ್ ಫುಟ್ಪಾತ್ ವ್ಯಾಪಾರಿಗಳ ನಿಯೋಗದೊಂದಿಗೆ ಶಾಸಕರು ಹಾಗೂ ಆಡಳಿತಾಧಿಕಾರಿಗಳು ಭೇಟಿ ಮಾಡಿ ಫುಟ್ಪಾತ್ ವ್ಯಾಪಾರಿಗಳು ವ್ಯಾಪಾರ ವ್ಯವಹಾರ ನಡೆಸಲು ಸೂಕ್ತ ಪ್ರದೇಶದಲ್ಲಿ ನಮಗೆ ಸ್ಥಳ ನಿಗದಿಪಡಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಸಲ್ಲಿಸಿದರು. ಕೃಷ್ಣರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ 150ಕ್ಕೂ ಹೆಚ್ಚಿನ ಅಂಗಡಿ ಮಳಿಗೆಗಳ ಒಪ್ಪಂದದ ಅವಧಿ ಮುಗಿದಿದ್ದರೂ ಮರು ಹರಾಜು ಮಾಡಿ ಪುರಸಭೆಗೆ ಹೆಚ್ಚಿನ ಆದಾಯ ಬರುವ ದಿಕ್ಕಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ. ಈ ಬಗ್ಗೆ ಕ್ರಮ ಕೈಗೊಂಡು ಪುರಸಭೆಗೆ ಸೇರಿರುವ ವಾಣಿಜ್ಯ ಮಳಿಗೆಗಳನ್ನು ಬಹಿರಂಗ ಹರಾಜು ಮಾಡಿ ಪುರಸಭೆ ಆದಾಯ ಹೆಚ್ಚಿಸಿಕೊಳ್ಳುವ ಜೊತೆಗೆ ನಿರುದ್ಯೋಗಿ ಯುವಜನರು ಮಳಿಗೆಗಳನ್ನು ಬಾಡಿಗೆಗೆ ಪಡೆದುಕೊಂಡು ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಮನವಿ ಸಲ್ಲಿಸಿ ಒತ್ತಾಯಿಸಿದರು. ತಹಶೀಲ್ದಾರ್ ಡಾಕ್ಟರ್ ಯುಎಸ್ ಅಶೋಕ್, ಮಂಡ್ಯ ಜಿಲ್ಲಾ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಇಂಜಿನಿಯರ್ ನದಾಫ್, ಪುರಸಭೆಯ ಸಹಕಾರ ಅಭಿಯಂತರಗೊಳಗಾದ ಬಸವೇಗೌಡ, ಚೌಡಪ್ಪ, ಪ್ರಿಯಾಂಕಾ, ಹಿರಿಯ ಆರೋಗ್ಯ ಪರಿವೀಕ್ಷಕರಾದ ಅಶೋಕ್, ಕಚೇರಿಯ ವ್ಯವಸ್ಥಾಪಕಿ ಕಾಂಚನಾ, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸೋಮಶೇಖರ್, ಪುರಸಭೆಯ ಮಾಜಿ ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಟೈಲರ್ ದಿನೇಶ್, ಕೋಳಿ ನಾಗರಾಜು, ಬಿಜಿ ದಿನೇಶ್, ಕೃಷ್ಣರಾಜಪೇಟೆ ಪಟ್ಟಣ ನಾಗರಿಕರ ಹಿತರಕ್ಷಣಾ ವೇದಿಕೆ ಕಾರ್ಯದರ್ಶಿ ಚಾಶಿ ಜಯಕುಮಾರ್ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಪಟ್ಟಣದ ಪ್ರಮುಖರು ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಪಟ್ಟಣದ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ನಿವಾರಣೆಗೆ ಪೂರಕವಾದ ಸಲಹೆ ಸೂಚನೆಗಳನ್ನು ನೀಡಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಪೂರ್ತಿ ಕೆಳಗಡೆ ಒಂದು ಆರ್ಥಿಕವಾಗಿ ದುಸ್ಥಿತಿಲಿರೋ ಸಣ್ಣ ಪುಟ್ಟ ಮನೆಗಳು ಎಲ್ಲ ಮನೆಗಳ ಮುಗಿಸ್ತಾರೆ. ಅಲ್ಲಿ ನಿಜವಾಗ್ಲೂ ಇದು ಒಂದು ನಿಜವಾದ ಮನುಷ್ಯರು ವಾಸ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇದೆ. ಅದಕ್ಕೆ ತರಿಸಿಕೊಡ್ತೀವಿ. ಕಾರ್ಡೆಲ್ಲ ಕ್ಲಿಯರ್ ಮಾಡ್ತಿದ್ದೀವಿ. ನೀವು ಆರಾಮಾಗಿ ಬಂದು ಚೇಂಬರ್ಗೆ ಭೇಟಿ ಮಾಡೋದು ಕರೆಕ್ಟ್ ಮಾಡಿ. ಓಕೆ ಸರಿ, 200 ಜನ ಕ್ಲಿಯರ್ ಆಗಿದೆ.
ಈಗ ಆಫ್ ದಿ ರೆಕಾರ್ಡ್ ಆನ್ ದಿ ರೆಕಾರ್ಡ್ ನಾನು ಒಂದು ಮಾಹಿತಿ ಹೇಳ್ತೀನಪ್ಪ. ಊರಲ್ಲೂ ಶಾಲಾ ಶಿಕ್ಷಕಿ ಇರ್ತಾರೆ, ಪಾಠ ಮಾಡೋ ಜವಾಬ್ದಾರಿ ಕೊಟ್ಟಿರ್ತೀವಿ ಅವಳಿಗೆ. ಶಾಲಾ ಅವಧಿ ಮುಗಿದ್ಮೇಲೆ ಹೋಗಿ ಮಾಡ್ಬೇಕು ಅವರು. ಈಗೇನೋ ಸ್ಕೂಲಲ್ಲಿ ಇದ್ದಾಗ ಊಟ ಟೈಮಲ್ಲಿ ಹೋದ್ರೆ ಅಲ್ಲೇ ಹೋಗಿ ಕೊಟ್ಟರು. ಒಂದು 2 ದಿವಸ 3 ದಿವಸ ವ್ಯತ್ಯಾಸ ಆದ್ರೂ ನೀರು ಜನರು ನೀರು ಕೊಡಲೇಬೇಕು. ಅದು ಒಂದು ಸ್ಪೇರ್ ಇರಲಿ. ಯೂಟಿಲಿಟಿ ಅಷ್ಟೇ 2 ಡೇಸ್ ವ್ಯತ್ಯಾಸ ಎಲ್ಲ ಕೆರೆ ಹೋಗುತ್ತೆ. ಹಂಗೆ ಅವಕಾಶ ಮಾಡ್ಕೊಳ್ಳೋದು ಬೇಡ. 2ಕ್ಕೂ ಸ್ಪೇರ್ ಮಾಡ್ಕೊಂಡಿದ್ದೆ. ಅವೇನು ಎಲ್ಲ 8 ಸೊ LED ಲೈಟ್ಗೆ ಬದಲಾಯಿಸಿದ್ರೆ ಅದು ಕರೆಂಟು ಸೇವ್ ಆಗುತ್ತೆ, ಬ್ರೈಟ್ನೆಸ್ಸು ಜಾಸ್ತಿ ಆಗುತ್ತೆ. ಇದೇನಾಗಿದೆ ಈ ಕಾನ್ಸೆಪ್ಟ್ ಈಗ ಆಲ್ರೆಡಿ ಸರ್ವೆ ಆಗ್ತಿದೆ ಸರ್. ಈಗ ಎಲ್ಲ ನಮ್ಮ ಜಿಲ್ಲೆ ಫುಲ್ ಸರ್ವೆ ಆಗಿದೆ. ನಿಮ್ಮದು 15-20 ಬಸ್ ಶುರು ಮಾಡ್ತಾರೆ ಸರ್. ಡೈರಿ ಇದೆಯಲ್ಲ ಸರ್, ಡೈರಿ ಮುನ್ಸಿಪಲ್ ರೋಡಲ್ಲಿ ಡೈರಿಯಿಂದ ನಮ್ಮ MD ಕೃಷ್ಣಮೂರ್ತಿ ಪೆಟ್ರೋಲ್ ಬಂಕ್ ಇದೆಯಲ್ಲ ಸರ್, ಈ ಕಡೆ ಲೈಟ್ಗಳೇ ಇಲ್ಲ ರೋಡಲ್ಲಿ. ಆ ಕಡೆ ಲೈಟ್ ಇದೆ, ಈ ಕಡೆ ಬೀದಿ ದೀಪಗಳೇ ಇಲ್ಲ. ಅದರಿಂದ ಬೀದಿ ದೀಪಗಳು ಹಾಕ್ಸಿ LED ಅದು ಕ್ಲಿಯರ್ ಮಾಡ್ಕೊಡಿ ಸರ್. ಅದೊಂದು ಓಕೆ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ಈ ಸಬ್ಜೆಕ್ಟ್ ವಾಟರ್ ಸಪ್ಲೈ ಸಂಬಂಧಪಟ್ಟಾಗ ನಾನು ಹೇಳ್ತೇನೆ. ಅಂತಂದ್ರೆ ಅದು 2ನೇ ಸ್ಟೇಜಲ್ಲಿ ಏನು 100 HP 180 HP ಏನಿದೆ ಸರ್, ಸ್ಟ್ಯಾಗ್ನೆಂಟ್ ತುಂಬ ವರ್ಷನೇ ಆಗೋಗಿದೆ ಸರ್, ಕಟ್ಟಾಗಿದೆ. ಅದು ಇಲ್ಲಿವರೆಗೂ ರಿಪೇರಿ ಕೂಡ ಆಗಿಲ್ಲ. ಅಲ್ಲಿ ಏಮ್ಗಿರಿ ಅಂತ ಸರ್, ನಮ್ದು ಡಿಫ್ರೆಂಟ್ ಬ್ರ್ಯಾಂಡ್ ಇದೆ. ಅದು ತುಂಬ ಯೂಸ್ಫುಲ್ ಇದೆ ಸರ್. ಈಗ ಏನಾಗಿದೆ ಹೊಸದಲ್ಲಿ 3 ಸಿಬ್ಬಂದಿನೇ ಎಷ್ಟು ಇರಬೇಕಂತ ಸ್ಟಿಲ್ಲ. ಅದ್ರ ನಡುವೆ ಕೂಡ ವಿಶೇಷವಾಗಿ ಹಳ್ಳಿಲಾದ್ರೆ ಅಂಗನವಾಡಿ ಟೀಚರು ಅಲ್ಲಿರೋರು ಯಾರೋ ಹೆಲ್ಪ್ ಮಾಡಿಬಿಡ್ತಾರೆ. ಟೌನಲ್ಲಿ ವಾರ್ಡ್ಗಳು ಬಾಡಿಗೆಗೆ ಬಂದಿರೋರು ಇರ್ತಾರೆ, ಸುಲಭವಾಗಿ ಗುರುತು ಸಿಗಲ್ಲ. ಹಾಗಾಗಿ ಇವ್ರಿಗೂ ಸಾಕಷ್ಟು ಒತ್ತಡದಲ್ಲೇ ಕೆಲಸ ಮಾಡ್ತಿದ್ದಾರಪ್ಪ. ಇಲ್ಲಿ ಕೆಲಸನೇ ಅದನ್ನು ಹಾಸ್ಕೊಂಡು ಹಚ್ಕೊಳ್ಳೋಷ್ಟು ಇದೆ, ಸಾಕು ಅನ್ನೋಷ್ಟು. ನಾವು ಒಪ್ಪೋದು ವ್ಯಾಪಾರಿಗಳಿಗೆ ಮಾರ್ಕೆಟ್ ಮಾಡ್ಬೋದು. ಈಗ ನಮಗೆ ಭಾರಿ ವರ್ಷದಿಂದ ನಾವು ಕೊಟ್ಕೊಂಡೆ ಬಂದಿದ್ದೀನ ಅರ್ಜಿಗಳು. ಹಂಗೆ ಯಾರು ರೆಸ್ಪಾನ್ಸ್ ಅಂತೂ ಮಾಡ್ತಾನೆ ಇಲ್ಲ ಅಣ್ಣ. ಮಾರ್ಕೆಟ್ ಮಾಡ್ಕೊಂಡು ಅಷ್ಟೇ ಈಗ ಮನೆ ಪುರಸಭೆ ಬರ್ತಾರೆ. ಇವ್ರು ಹೇಳ್ದಂಗೆ ಸುರೇಶ್ ಅಂಕಲ್ ಹೇಳ್ದಂಗೆ ಸಾರ್ವಜನಿಕ ಇದ್ದಾರೆ ಅಂದರೆ ಅವಾಗ ಪೊಲೀಸರು ಮೋಟರ್ಗೆ ಕೊಟ್ಟಿದೆ ಅಂತ ಹೇಳಿ ತಾವು ನಾನು ನವೆಂಬರಲ್ಲಿ ಈ ಆಫೀಸಿಗೆ ಬಂದಾಗ ಒಂದು ಬೆಟ್ಟಲ್ಲಿ ಬರ್ತಾ ಇದ್ದೇನೆ. ಎರಡು ಬೆಟ್ಟಲ್ಲಿ ಏನು ಮಾಡ್ತಾ ಇಲ್ಲ ಬಟ್ಟು ಎರಡೂ ಕೂಡ ಕೆರೆಗೆ ಹೋಗ್ತಿದ್ದರಿಂದ ತಾವು ಮೋಸಲು ಕೂಡ ಚರ್ಚೆ ಮಾಡಿ ಆಕ್ಚುಲಿ ನಾನು ಬಂದ ಒಂದು ವಾರದಲ್ಲಿ ಅದನ್ನೆಲ್ಲ ನಿಲ್ಲಿಸಿ ಮಿಷಿನ್ಗಳ ರಿಪೇರಿ ಮಾಡಿಸಿ ನಾನು ಅರೇಂಜ್ ಮಾಡಿಸ್ತೀನಿ. ಆಕ್ಚುಲಿ ಒಂದು ಬೆಟ್ಟಲ್ಲಿ ನಂಬರ್ 2ನಲ್ಲಿ 5 ಪಂಪ್ ಇದೆ, 45 HP 3 ಪಂಪ್ ಮತ್ತು 60 2 ಪಂಪ್ ಇದೆ. ಇಲ್ಲಿ ಕೂಡ 5 ಪಂಪ್ ಇದೆ. ಅದರಲ್ಲಿ ನನ್ನ ಹತ್ತಿರದ ಒಂದೊಂದೇ ಪಂಪ್ ನಮ್ಮಲ್ಲಿ ಅನುದಾನ ಇಲ್ಲದ ಕಾರಣಕ್ಕೋಸ್ಕರ ನಾನು ಸದ್ಯಕ್ಕೆ 2ನ್ನ ರಿಪೇರಿ ಮಾಡಿಸಿ ರನ್ ಮಾಡ್ತಾ ಇದ್ದೀನಿ. ಏನು ಅಬ್ಜೆಕ್ಷನ್ಸ್ ಇಲ್ಲ, ಏನು ಪ್ರೊಸೀಜರ್ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ ಏನಾದ್ರು ಸರ್. ಇದೆಲ್ಲ ನಾನು ಇದು ನೋಡಿ, ನಾನು ಒಬ್ಬ ಸಂತತಿ ಅಂತ ಕರಿತೀವಿ. ನನ್ನ ತಂದೆಗೆ ನಾನು ಸಂತತಿ ಮಗ, ನನಗೆ ಮಕ್ಕಳಾಗಿರೋದು ನಮ್ಮ ತಂದೆಗೆ ಸಂತತಿ ಆಗ್ತದೆ. ಈ ಸೊಸೆ ಆ್ಯಡ್ ಮಾಡೋದು ಎಲ್ಲ ನನಗೆ ಇನ್ನೂ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇನ್ನೂ ನಿಖರವಾಗಿ ಆ್ಯಪಲ್ಲಿ ಹೋಗಿ ನೋಡಿಲ್ಲ ನಾನು. ಅಂದರೆ ಇತ್ತೀಚೆಗೆ ಒಂದು 15 ದಿವಸ ತಿಂಗಳಿಂದ ಈಚೆಗೆ ಕೊಟ್ಟಿರ್ಬೋದು ಅದನ್ನ ಮ್ಯಾಪ್ ಮಾಡಲಿಕ್ಕೆ. ನಮಗೆ ಚುನಾವಣಾ ಶಾಖೆಗೆ ಏನು ಗಾಡಿ ಸರ್ RTO ಇನ್ಸ್ಪೆಕ್ಷನ್ ಆಗ್ಬೇಕು ಸರ್. 2 ದಿನ ವಾಪಸ್ ಕಳಿಸ್ತಾರೆ. ಗಾಡಿ ನೋಡಬೇಕು ಅಂತ ಸರ್. ಟೈಮ್ ಕೊಟ್ಟುಬಿಟ್ಟವೆ, ಗಾಡಿ ಅಂತ ತಗೋಕ್ಕಾಗಲ್ಲ. ಇಲ್ಲಿ ಬಂದರೆ ಮತ್ತೆ ಅವಾಗ ಬಂದು ನೋಡಲ್ಲ. ಬರೀ ಆ ಟೈರ್ ಹಾಕ್ಸ್ಕೊಂಡಾಯ್ತಲ್ಲ, ಟೈರ್ ಹಾಕ್ಸ್ಕೋಕ್ಕಿಂತ ಮುಂಚೆ ಸರ್ ಅವತ್ತು ರಿಪೋರ್ಟ್ ಆಗಬೇಕು ಸರ್. ಚಿಂತನೆ ಒಂದ್ಸಲಿ ಒಂದು ವಾರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ SIR ಅನ್ನೋ ಪ್ರಕ್ರಿಯೆ ಯಾಕೆ ಆರಂಭ ಆಗಿದೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ. ಕೂತ್ಕೊಳ್ಳಿ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಸಂದರ್ಭದಲ್ಲಿ ಪ್ರತಿ ವರ್ಷ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಅಂತ ಮಾಡ್ತಾ ಇದ್ದಾರೆ, ರಿವಿಷನ್ ಮಾಡೋದು. ಅದರಲ್ಲಿ ಯಾರು ಮದುವೆ ಆಗಿ ಹೋಗಿರೋರನ್ನ ತೆಗೆಯುವಂಥದ್ದು, 18 ವರ್ಷ ತುಂಬಿದವ್ರನ್ನ ಸೇರ್ಪಡ್ಕೊಳ್ಳೋದು, ಸತ್ತಿರೋರನ್ನ ತೆಗೆಯೋದು, ಇದೆಲ್ಲವೂ ಆಗ್ತಾ ಇತ್ತು. ಅದು ಸಂಕ್ಷಿಪ್ತ ಪರಿಷ್ಕರಣೆ, ಸಮ್ಮರಿ ರಿವಿಷನ್. ಅದು ಪ್ರತಿ ವರ್ಷ ನಡೀತಾ ಇತ್ತು. ಇದು ಸ್ಪೆಷಲ್ ಹಿರಿಯಪ್ಪ ಒಂದು ನಿಮಿಷ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು 2002ರಲ್ಲಿ ನಡೆದಿದ್ದು. ಕಳೆದ 23 ವರ್ಷದಲ್ಲಿ ಇದು ನಡೆದಿಲ್ಲ. ಸೊ ಅವಾಗ ಚುನಾವಣಾ ಆಯೋಗ ಮತದಾರ ಪಟ್ಟಿಯನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೆ ಈಗ ಉದಾಹರಣೆಗಳನ್ನ ಹೇಳ್ತೀನಿ. ಭಾರತದ ಇನ್ನೊಬ್ಬ ಕಿರಿಮಗ ಇದ್ರೆ 2002ರಲ್ಲಿ ಆತ ಮತದಾರ ಪಟ್ಟಿಗೆ ಸೇರ್ಕೊತಾ ಇರಲಿಲ್ಲ, ಹೌದಲ್ವಾ? 2002 ನಂತರ ಸೇರ್ಪಡೆ ಆಗಿದ್ರೆ ಇವ್ರಿಗೆ ಇವ್ರ ಮಗನ ಅನ್ನೋದು ಖಾತ್ರಿಪಡಿಸ್ಕೊಂಡ್ಮೇಲೆ ಮಗ ಮೊಮ್ಮಗ ಅದನ್ನು ಕೂಡ ಪ್ರೋಜನಿ ಮ್ಯಾಪಿಂಗ್ ಅಲ್ಲಿ ಸೇರಿಸ್ತಾ ಇದೆ. ಇಷ್ಟು ಈಗ 100ರಲ್ಲಿ ಒಂದು 80 ಭಾಗ ಆಗ್ತದೆ ಅನ್ಕೊಳ್ಳಿ. ಒಂದು 20%ಗೆ ಏನು ದಾಖಲೆಗಳು ಸಿಗೋದಿಲ್ಲ. ಅವರು ಖಾತ್ರಿಪಡಿಸ್ಕೋಬೇಕು ಭಾರತದ ನಾಗರಿಕರಿಗೆ. 11 ದಾಖಲೆಗಳಿದೆ ನಮಗೆ, ಅದು ವಿವರವಾಗಿ ಹೇಳ್ತಾರೆ ಚುನಾವಣಾ ಶಾಖೆಯಿಂದ. ಆ ದಾಖಲೆಗಳನ್ನ ಕೊಟ್ಟು ಹೌದು ಇಂಥವ್ರ ಮಗ ನಾನು, ಇಂಥ ಇದ್ರಲ್ಲಿ ನನಗೆ ಈ ಭಾರತದ ಪೌರತ್ವ ಸಿಕ್ಕಿದೆ, ಈ ಇದರಿಂದ ದಾಖಲೆಯಿಂದ ನಾನು ಪ್ರೂವ್ ಮಾಡ್ತಾ ಇದ್ದೀನಿ, ನನ್ನನ್ನು ಮತದಾರ ಪಟ್ಟಿಲಿ ಮಾರ್ಚಲ್ಲಿ ಮಾಮೂಲಿ ಸರ್
ಅದು ಹರಾಜಿಗೆ ನಾವು ಪ್ರಕ್ರಿಯೆ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನಾವು ಮಾಡಬೇಕು. ಪಟ್ಟಣದಲ್ಲಿನ ಅಧಿಕೃತ ಪಾಳೆಯಗಳನ್ನು ಸಕ್ರಮ ಮಾಡುವ ವಿಚಾರ ಸರ್, ಈಗ ನಮ್ಮ ಜೀವನದಲ್ಲಿ ಅಧಿಕೃತ ನೆಲೆಗಳ ಪಾಳೆಯಗಳನ್ನು ಸರ್ ನಮಗೆ ಇಲ್ಲ ಸರ್, ಅದೇ ಸರ್ ನಿಮಗೆ 1000ರಿಂದ 1500 ನೆಲೆಗಳು ಅಕ್ರಮ ಸರ್. ಅದು ಅಕ್ರಮ ಸುಮ್ಮನೆ ಯಾರು ಹೇಳಿದ್ರು ತಗೊಂಡ್ಬಿಟ್ಟು ಸರ್ ಲೀಗಲ್ ಆಗಿ ಅದಕ್ಕೆ ಸಕ್ರಮ ಮಾಡಿಸ್ತಾರೆ ಸರ್. ಒಂದು ಸರ್ 2ನೇ ಪಾಯಿಂಟ್, ಈಗ ಅವರು ಜರ್ಜಿಯವರು ನಮಗೆ ಅಮೃತ ಟೂರ್ನಲ್ಲೆಲ್ಲ ಕೆಲಸ ಮಾಡಿ ಮುಗಿಸ್ತಿರೋದ್ರಿಂದ ನಮ್ಗೆ ಆ್ಯಕ್ಚುಲಿ ಅದ್ರದ್ದು 3750 ಮಾತ್ರ NTS ಅವರು ಮನೆಗಳು ಬಂದು ನಾವು SSRI ಮಾಡಿದಾಗ 8950 ಮನೆಗಳಿದೆ ಸರ್ ಅಂತ. ಈ G+1 ಮತ್ತು G+2 ಸೇರಿ ಬಂದು 2000 ಹೋದ್ರೂ 6700 ರೂಪಾಯಿ 7000 ಮನೆಗಳಿವೆ ಸರ್. ನಮಗೆ ಇಲ್ಲೇನಾಗಿದೆ 3700 ನೆಲೆಗಳಿದೆ, 6000 ಮನೆಗಳಿದೆ ಸರ್. ಅದು ಅಕ್ರಮ ನೆಲೆಗಳಿದೆ ಸರ್. ಮತ್ತು ಇವ್ರಿಗೆ ನಾವು ಠೇವಣಿ ಫಿಕ್ಸ್ ಮಾಡಿ ಸರ್ 5500 ರೂಪಾಯಿ ಮಾಡಿ ಇವ್ರು ಕೊಡೋದ್ರಲ್ಲಿ ಕಡ್ಡಾಯವಾಗಿ ಕಟ್ಟಿಸಿ ಎಲ್ಲ ತಗೊಂಡು ಸರ್. ನಮಗೆ ಒಂದೊಂದು ಕೋಟಿ ಪರಿಶೀಲಿಸುವ ವಿಚಾರ ಸರ್. ಕೇಂದ್ರ 24 ಕುಶಲ ಅವಶ್ಯಕತೆ ಇದೆ. ಎಷ್ಟು ಮಾಡಿ 50 ಸರ್. ಸರ್ ಅದು ನಾವು 1 ಲಕ್ಷ ಬರುತ್ತೆ ಸರ್. ಅದ್ರಲ್ಲಿ ರಿಸರ್ವ್ ಹಿರೇಕೆರೆ ಡಿಪಾರ್ಟ್ಮೆಂಟ್ ಸರ್. ಡಿಪಾರ್ಟ್ಮೆಂಟು ಅಲ್ಲಿಂದ ನಮಗೆ ಲೆಕ್ಕ ಹಾಕಿದ್ರೆ ಕಳಿಸ್ಕೊಡ್ತಾರೆ ಸರ್. 5 ವಿಷಯ 5 ಅಧ್ಯಕ್ಷರು ಶ್ರೀ ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದಲ್ಲಿ ಸೇರ್ಪಡೆಯಾದರು ಸಂಘಕ್ಕೆ ಉಚಿತವಾಗಿ ನಿವೇಶನ ಕೊಡಿಸಿಕೊಡುವಂತೆ ಕೋರಿರೋ ವಿಚಾರ. ಸರ್ ಅಲ್ಲೇ ಒಂದು ಗುಂಟೆ ಜಾಗ ಇದೆ ಸರ್. ಇದೆ ಸರ್, ಇದೆ. ನಾವು ಪತ್ತೆ ಮಾಡ್ತೀವಿ. ಇದೆ ಸರ್, ಇದೆ ಸರ್. ವಿಷಯ 6 ಕೃಷ್ಣರಾಜಪೇಟೆ ಪುರಸಭೆಯಲ್ಲಿ 24-25 ಸಾಲ 15 ಹಣಕಾಸು ಮುಕ್ತ ಅನುದಾನದ ಉಳಿಕೆ ಮೊತ್ತ 1.50 ಲಕ್ಷ ರು. 25-26 ಸಾಲಿನ ಮುಕ್ತ ಅನುದಾನದ ಉಳಿಕೆ ಮೊತ್ತ 2.27 ಲಕ್ಷ ರು.